ರೆಂಟಲ್ ಬೈಕ್ಗಳ ಹಾವಳಿಯಿಂದ ತತ್ತರಿಸಿದ್ದ ನಮಗೆ ಇದೀಗ ಆಟೋ ರಿಕ್ಷಾಗಳಿಂದ ಆತಂಕ ಎದುರಾಗಿದೆ ಎಂದು ಮಡಿಕೇರಿಯ ಟ್ಯಾಕ್ಸಿ ಮಾಲೀಕರು ಮತ್ತು ಚಾಲಕರ ಸಂಘ ಆತಂಕ ವ್ಯಕ್ತಪಡಿಸಿದೆ. ತಮ್ಮ ಪರ್ಮಿಟ್ ಅನ್ನು 55 ಕಿಲೋಮೀಟರ್ ವ್ಯಾಪ್ತಿಗೆ ವಿಸ್ತರಿಸಬೇಕೆಂದು ಆಟೋ ರಿಕ್ಷಾ ಚಾಲಕರು ಸರ್ಕಾರಕ್ಕೆ ಮನವಿ ಮಾಡಿದ್ದು, ಈ ನಿಯಮ ಜಾರಿಗೆ ಬಂದರೆ ಸ್ಥಳೀಯ ಟ್ಯಾಕ್ಸಿ ಚಾಲಕರ ಬದುಕಿಗೆ ಕೊಳ್ಳಿ ಇಟ್ಟಂತಾಗುತ್ತದೆ ಎಂದು ಟ್ಯಾಕ್ಸಿ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಸಂತೋಷ್ ಕಾರ್ಯಪ್ಪ ಮಾಧ್ಯಮಗಳೊಂದಿಗೆ ಅಳಲು ತೋಡಿಕೊಂಡಿದ್ದಾರೆ. ಮಡಿಕೇರಿಯ ಆಟೋ ಚಾಲಕರ ಸಂಘವು ಶಾಸಕ ಪೊನ್ನಣ್ಣ ಅವರ ನೇತೃತ್ವದಲ್ಲಿ ಸಾರಿಗೆ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದೆ. ಸಣ್ಣ ಹಾಗೂ ಬೆಟ್ಟ ಗುಡ್ಡಗಳಿಂದ ಕೂಡಿದ ಕೊಡಗು ಜಿಲ್ಲೆಯಲ್ಲಿ ಬಾಡಿಗೆ ಇಲ್ಲದೆ ಟ್ಯಾಕ್ಸಿ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ಇದರ ಬೆನ್ನಲ್ಲೇ 500ರಿಂದ 600ರಷ್ಟು ರೆಂಟಲ್ ಬೈಕ್ಗಳು ಇಳಿದಿರುವುದರಿಂದ ಟ್ಯಾಕ್ಸಿ ಚಾಲಕರ ಪರಿಸ್ಥಿತಿ ಹೀನಾಯವಾಗಿದೆ. ಇದೀಗ ಆಟೋ ರಿಕ್ಷಾಗಳ ಪರ್ಮಿಟ್ ಮಿತಿ ಹೆಚ್ಚಿಸಿದರೆ ಮತ್ತೆ ಟ್ಯಾಕ್ಸಿ ಚಾಲಕರ ಆದಾಯಕ್ಕೆ ಹೊಡೆತ ಬೀಳಲಿದೆ. ಈಗಾಗಲೇ ಪ್ಯಾನಿಕ್ ಬಟನ್, ಜಿಪಿಆರ್ಎಸ್ ನಿಯಮಗಳೊಂದಿಗೆ ಇನ್ಶೂರೆನ್ಸ್ ಮತ್ತು ಇಎಂಐ ಪಾವತಿಸಲಾಗದೆ ಪರಿತಪಿಸುತ್ತಿರುವ ಚಾಲಕರಿಗೆ ಈ ನಿಯಮದಿಂದ ಅನ್ಯಾಯವಾದಂತಾಗುತ್ತದೆ ಎಂದು ಸಂತೋಷ್ ಹೇಳಿದರು. ಒಂದು ವೇಳೆ ಸರ್ಕಾರವು ಆಟೋ ಚಾಲಕರ ಮನವಿಗೆ ಸ್ಪಂದಿಸಿ ಹೊಸ ನಿಯಮ ಜಾರಿಗೆ ತಂದರೆ ಜಿಲ್ಲೆಯ ಸುಮಾರು 2,000 ಚಾಲಕರು ಬೀದಿಗಿಳಿದು ಹೋರಾಟ ಮಾಡುವುದೊಂದೇ ದಾರಿ ಎಂದು ಸಂತೋಷ್ ಎಚ್ಚರಿಕೆ ನೀಡಿದರು. ಈಗಾಗಲೇ ನಮ್ಮ ಕೊಡಗಿನಲ್ಲಿ ಆಟೋ ಮಾಲೀಕರ ಚಾಲಕ ಸಂಘದವರು 45 ಕಿಲೋಮೀಟರ್ ನಮಗೆ 55 ಕಿಲೋಮೀಟರ್ ಪರ್ಮಿಟ್ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಾರಿಗೆ ಸಚಿವರನ್ನು ಅವರು ಭೇಟಿಯಾಗಿರ್ತಾರೆ. ಇದಕ್ಕೆ ನಮ್ಮ ವಿರಸ್ಪೇಟೆ ಮೇಲೆ ಬಲನ ಸರ್ ಹಾಗೂ ನಮ್ಮ ಅವರು ಕಾನೂನು ಸಲಹೆಗಾರರು, ನಮ್ಮ CM ಕಾನೂನು ಸಲಹೆಗಾರರು ಅವರ ಜೊತೆ ಸೇರಿ ಅವರು ಹೋಗಿ ಭೇಟಿಯಾಗಿ ನಮಗೆ ಈ ಥರ ಪರ್ಮಿಷನ್ ಬೇಕು ಅಂತ ಹೇಳ್ಬಿಟ್ಟು ಲೆಟರ್ ನೀಡಿರ್ತಾರೆ. ಆದ ಕಾರಣ ಇದನ್ನು ಕೊಡಬಾರ್ದು. ಯಾಕಂದರೆ ಇಲ್ಲಿ ನಮ್ಮ ಕೊಡಗು ಸಣ್ಣ ಜಿಲ್ಲೆ ಆದ ಕಾರಣ ಅಲ್ಲಿ ಈ 3 ವೀಲ್ ಆಟೋಗಳು ಇಲ್ಲಿ ಬೆಟ್ಟ ಗುಡ್ಡ ಇರುವುದರಿಂದ ಅದು ಏನಾದರೂ ಪ್ರಾಬ್ಲಮ್ ಆಗ್ತದೆ. ಅದರಿಂದ ಇದನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ನಮ್ಮ ಟ್ಯಾಕ್ಸಿ ಅಸೋಸಿಯೇಷನ್ನಿಂದ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸ್ತೇವೆ, ಬೇಡ ಅಂತ ಹೇಳುವುದು. ಹಾಗೆ ನಮ್ಮ ಮಡಿಕೇರಿಯಲ್ಲಿ ನಾವು ನಮ್ಮ ಟ್ಯಾಕ್ಸಿ ಚಾಲಕರು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತೇವೆ. ಯಾಕಂದರೆ ಇಲ್ಲಿ 500ರಿಂದ 600 ರೆಂಟಲ್ ಬೈಕ್ಗಳು ಬಂದು ತುಂಬಿ ಹೋಗಿದೆ. ಆ ರೆಂಟಲ್ ಬೈಕಿಂದ ನಾವು ತುಂಬ ಪ್ರಾಬ್ಲಮಲ್ಲಿದ್ದೇವೆ. ಪರ್ಮಿಷನ್ ಇಲ್ಲದ ರೆಂಟಲ್ ಬೈಕ್ಗಳು ಸುಮಾರು 25-26 ಈ ಮಳಿಗೆಗಳು ಸ್ಟಾರ್ಟ್ ಆಗಿದೆ. ಎಲ್ಲಿಂದಲೋ ಲೈಸೆನ್ಸ್ ತಗೊಂಡು ಯಾವುದಾದ್ರು ಲೈಸೆನ್ಸ್ ತಗೊಂಡು ಇಲ್ಲಿ ನಡೆಸ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ. ಒಬ್ಬರಿಗೊಂದು 5ರಿಂದ 10 ಪರ್ಮಿಟ್ಗಳನ್ನು ಕೊಡಬೇಕು, ಜಾಸ್ತಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದನ್ನು ಒಂದು ಖಂಡಿಸ್ತೇವೆ. ಹಾಗೆ ನಾವು ಈಗಾಗಲೇ ಟ್ಯಾಕ್ಸಿ ಚಾಲಕರು ಇವಾಗ ನಮ್ಮ ಗೌರ್ಮೆಂಟಿಂದ ಹೊಸ ರೂಲ್ಸ್ಗಳು ಬಂದಿದೆ. ಪ್ಯಾನಿಕ್ ಬಟನ್ ಹಾಗೆ GPRS ಹಾಗೆ ಮತ್ತಿತರ ಸುಮಾರು ರೂಲ್ಸ್ಗಳನ್ನು ನಮಗೆ ತಂದಿದ್ದಾರೆ. ಹಾಗೆ ನಮಗೆ ಈಗ ಇನ್ಸೂರೆನ್ಸ್ಗಳು, ಟ್ಯಾಕ್ಸ್ಗಳು ಎಲ್ಲ ಆಗಿ EMIಗಳು ಕಟ್ಟೋದು ಅದರೆಲ್ಲ ತುಂಬ ಕಷ್ಟದಲ್ಲಿ ಇದ್ದೇವೆ ಟ್ಯಾಕ್ಸಿ ಚಾಲಕರು. ನಮ್ಮ ಒಂದು ಸಂಸಾರವನ್ನು ನಾವು ನಡೆಸೋದೇ ತುಂಬ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಈ ಥರ ಪರ್ಮಿಷನ್ಗಳನ್ನು ಕೊಟ್ಟರೆ ನಮಗೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳೋದು ನಾವು ಟ್ಯಾಕ್ಸಿ ಅಸೋಸಿಯೇಷನ್ನಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಮುಂದುವರಿದ ಪಕ್ಷದಲ್ಲಿ ನಾವು ಇಡೀ ಕೊಡಗಿನಾದ್ಯಂತ ನಾವು ಒಂದು 2,000ರಷ್ಟು ಟ್ಯಾಕ್ಸಿ ಅಸೋಸಿಯೇಷನ್ಗಳಿದೆ, ಡ್ರೈವರ್ಸ್ಗಳು, ಮಾಲೀಕರು, ಚಾಲಕರಿದ್ದೇವೆ. ಅದನ್ನು ನಾವು ಉಗ್ರ ಹೋರಾಟವನ್ನು ನಡೆಸ್ತೇವೆ ಅಂತ ನಾವು ತಿಳಿಸ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಪ್ರವಾಸಿ ವಾಹನ ಮಾಲೀಕರು ಮತ್ತು ಚಾಲಕರ ಸಂಘ, ಕಾವೇರಿ ಟ್ಯಾಕ್ಸಿ ಚಾಲಕರ ಸಂಘ ಹಾಗೂ ಕಾಫಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ಪದಾಧಿಕಾರಿಗಳಾದ ಸತೀಶ್, ಗಗನ್, ಅರಸು, ಬ್ರಿಜೇಶ್ ಮತ್ತು ಖಾದರ್ ಉಪಸ್ಥಿತರಿದ್ದರು.